ಬಹಳಷ್ಟು ಜನಕ್ಕೆ ಅವಕಾಶ ಸಿಕ್ತು ಮೂರ್ತಿಯನ್ನು ಕೆತ್ತಲಿಕ್ಕೆ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಬಹಳಷ್ಟು ಜನ ಬಯಸ್ತಾ ಇದ್ರು, ಸಿಕ್ಕದ್ದು ಮೂವರಿಗೆ ಮಾತ್ರ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಇಬ್ಬರಿಗೆ ಈ ಅವಕಾಶ ಸಿಕ್ಕಿದ್ದು. ಆನಂತರ ಗಣೇಶ್ ಭಟ್ ಅವರು ಒಂದು ಮಾತು ಹೇಳ್ತಾರೆ, ಇದು ಕಾಂಪಿಟೇಷನ್ ಅಲ್ಲ, ಯಾರಿಗೆ ಸಿಕ್ಕರೂ ಕೂಡ ಅದು ಸಂತೋಷನೇ, ನಮ್ಮ ಬಾಲಕರಾಮ ಬಂದಲ್ಲ ಅಷ್ಟೇ ಖುಷಿ ಅಂತ. ಹಾಗಾಗಿ ಈಗ ಅವರನ್ನು ಸನ್ಮಾನಿಸಿ ಗೌರವಿಸುವಂತಹ ಕ್ಷಣ. ಶ್ರೀ ಗಣೇಶ್ ಭಟ್. ಕೋಟಿ ಕನ್ನಡಿಗರಿಗೆ ನನ್ನ ನಮನಗಳು. ಕಾಡಿನಲ್ಲಿರುವಂಥವ್ರು ನಾವೆಲ್ಲ ಆ್ಯಕ್ಚುಲಿ ಕಲ್ಲಿನ ಮಧ್ಯದಲ್ಲಿ ಅನೇಕ ನಮ್ಮ ಕರ್ನಾಟಕದ, ನಮ್ಮ ದೇಶದ ಹಿರಿಯ ಶ್ರೇಷ್ಠ ವ್ಯಕ್ತಿತ್ವಗಳ ಮುಂದೆ ಕುಳಿತಿದ್ದೀನಿ. ಸ್ವಲ್ಪ ಭಯ ಆಗ್ತಾ ಇದೆ. ದೇವರ ಆಯ್ಕೆ ಇವೆಲ್ಲ. ಯಾಕೆಂದರೆ ನಾವು ಎಷ್ಟೋ ಸಾರಿ ಹೇಳ್ಕೊಳ್ತಾ ಇರ್ತೀವಿ. ಮೊದಲನೇದಾಗಿ ನಾನು ನಿಮಗೆಲ್ರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ. ಈ ವಾಹಿನಿಯ ಮೂಲಕ ನಮ್ಮನ್ನು ಪಬ್ಲಿಕ್ಕಿಗೆ ಕೊಟ್ಟಂತಹ ಪಬ್ಲಿಕ್ ಟಿ ವಿಗೆ ನನ್ನ 12ನೇ ಈ ವರ್ಷದ ಶತಮಾನವಾಗಲಿ. ನನ್ನ ಬಾಯಿನಲ್ಲಿ ಶತ ಅಂತ ಬಂದ್ಬಿಡ್ತು. ಈ 12ನೇ ವರ್ಷದ ಮತ್ತು 6ನೇ ವರ್ಷದ ವಿಜೃಂಭಣೆಯನ್ನು ಆಚರಿಸ್ತಾ ಇರುವಂತಹ ಪಬ್ಲಿಕ್ ಟಿ ವಿಗೆ ನನ್ನ ನಿಮ್ಮೆಲ್ಲರ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ದೇವರ ಆಯ್ಕೆ ಹೇಗೆ ಅಂತಂದರೆ, ಬಹುಶಃ ನಾನು ಇವತ್ತು ರಂಗಣ್ಣವರ ಎದುರುಗಡೆಗೆಲ್ಲ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ದೆ, ಆ ರಾಮ ಸ್ವತಃ ತಾನು ಬಂದು ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ನಾವು ಒಂದು ಶಿಲೆಯನ್ನು ಶಿಲ್ಪ ಮಾಡುವಾಗ ಅನೇಕ ವಿವಿಧ ಚಾಣಗಳನ್ನು, ಟೂಲ್ಗಳನ್ನು ಆರಿಸ್ಕೊಂಡು ವಿವಿಧ ಆಕೃತಿಗಳನ್ನು, ಸ್ವರೂಪಗಳನ್ನು ಕೊಡ್ತಾ ಇರ್ತೀವಿ. ಹಾಗೆ ಆ ರಾಮ ಈ ಎಲ್ಲ ಟೂಲ್ಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಸುಂದರವಾದ ಶಿಲ್ಪ ಸ್ವರೂಪವನ್ನು, ತನ್ಮೂಲಕ ಆಲಯವನ್ನು ಪ್ರಪಂಚಕ್ಕೆ ಕೊಟ್ಟ ಅನ್ನುವಂಥದ್ದು ಒಂದು ನನ್ನ ನಂಬಿಕೆ, ನನ್ನ ಶ್ರದ್ಧೆ. ಇಲ್ಲಿ ಯಾರೂ ಜ್ಯೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ. ದೇಶಕ್ಕೆ ಒಂದು ಸಮರ್ಥವಾದಂತಹ ಆಲಯ ಸ್ವರೂಪವನ್ನು, ಅದು ಭಾರತೀಯ ಪರಂಪರಾನುಗತ ಇತಿಹಾಸವನ್ನು ಬೆಳೆಸ್ಕೊಂಡು ಬಂದಂತಹದ್ದನ್ನು ನಾವೇನು ಕಳ್ಕೊಂಡಿದ್ವಿ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡೋದಕ್ಕೆ ದೇಶ ಬಯಸಿತ್ತು, ಜನ ಕೈಗೂಡಿಸಿದ್ರು. ಈ ಎಲ್ಲ ನಾವೆಲ್ಲ ಇದಕ್ಕೆ ಒಂದು ತೃಣ ಸಮಾನವಾದ ರೀತಿಯಲ್ಲಿ ಸಹಕಾರ ಮಾಡಿದ್ದೀವಿ ಅನ್ನುವಂತಹ ಭ್ರಮೆಯಲ್ಲಿದ್ದೀವಿ ನಾವು. ವಾಸ್ತವದಲ್ಲಿ ಇದು ಅವನ ಸಂಕಲ್ಪ, ಆ ಸಂಕಲ್ಪಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಆದ್ದರಿಂದ ಇದಕ್ಕೆ ಸಹಾಯ ಸಹಕಾರ ಕೊಟ್ಟಂಥವ್ರನ್ನ, ಮುಖ್ಯವಾಗಿ ನನಗೆ ವೈಯಕ್ತಿಕವಾಗಿ ನನ್ನನ್ನು ಕರೆದು ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟು ಒಂದು ಅವಕಾಶ ಕೊಡ್ತು. ಗಣೇಶ್ ಭಟ್ರೆ, ನಿಮಗೆ ನಾವು ಈ ಕೆಲಸವನ್ನು ವಹಿಸ್ಕೊಡ್ತಾ ಇದ್ದೀವಿ, ನೀವು ಯಾರನ್ನಾದರೂ ಸೇರಿಸ್ಕೊಳ್ಳಿ, ಹೇಗಾದರೂ ಮಾಡಿ ನಮಗೆ ಭಾರತ ಒಪ್ಪುವಂತಹ ಒಂದು ಸುಂದರವಾದ ಶಿಲ್ಪವನ್ನು ಮಾಡಿಕೊಡಿ, ರಾಮ ಲಲ್ಲನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಾವಾಗ ನನ್ನ ಅಧ್ಯಯನ, ನನ್ನ ಗುರುಗಳ ಆಶೀರ್ವಾದ ಮತ್ತು ಈ ದೇಶದ ಜನತೆಯ ಪ್ರೀತಿ ವಿಶ್ವಾಸ, ಅನೇಕ ವರ್ಷಗಳ ಕಾಲ ಬೆಳೆದು ಬಂದಂತಹ ಒಂದು ಪರಂಪರೆಯನ್ನು ಗಮನದಲ್ಲಿಟ್ಟುಕೊಂಡು ಅಖಂಡವಾದ ಮೂರ್ತಿ ಶಿಲ್ಪವನ್ನು ಭಾರತ ಒಪ್ಪುವಂತೆ ನಾನು ನಿರ್ಮಾಣ ಮಾಡಿದ್ದೀನಿ. ಆಯ್ಕೆ ದೇವರಿಗೆ ಬಿಟ್ಟಿದ್ದು. ಯೋಗ್ಯವಾದದ್ದನ್ನು ಯಾವ ಸಂದರ್ಭದಲ್ಲಿ ಯಾವ ದೇಶ ಕಾಲಕ್ಕೆ ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಯೋಗ್ಯತೆ ಒಂದೇ ಇದ್ದರೆ ಸಾಲದು, ಯೋಗವೂ ಇರಬೇಕಾಗ್ತದಂತೆ. ಹಾಗಾಗಿ ಈ ಭಾರತದ ಯೋಗ ಬಹಳ ಚೆನ್ನಾಗಿದ್ದರಿಂದ ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ನಿಂತು ನೆಲೆಸಿದ.
ಈ ರಾಮ ದೇಶಕ್ಕೆ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ, ನೆಮ್ಮದಿಯನ್ನು ಕೊಡಲಿ, ದೇಶ ಸುಭಿಕ್ಷವಾಗಲಿ. ಹಾಗೇ ಈ ಪಬ್ಲಿಕ್ ಟಿ ವಿ ಕೂಡ ತನ್ನ ತನ್ನ ಪಬ್ಲಿಕ್ ಏನೊಂದು ಸಂಪರ್ಕವನ್ನು ಬೆಳೆಸ್ಕೊಂಡು ಹೋಗ್ತಾ ಇದೆ, ಅದು ನಿರಂತರವಾಗಿ ಶತಶತಮಾನಗಳಷ್ಟು ಮುಂದುವರಿಯುವಂತೆ ಆಗಲಿ ಅಂತ ಆ ಇಡಗುಂಜಿ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ.